ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಒನ್ ಗುಡ್ ಚಾಯ್ಸ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಹೌದು ಪ್ರಿಯರಾದ ದೇವ ಮಕ್ಕಳೇ, ಒಂದು ಒಳ್ಳೆಯ ಆಯ್ಕೆಯು ಎಲ್ಲ ಅಂದರೆ ನಮ್ಮ ಜೀವನವನ್ನೇ ಬದಲಾಯಿಸಲು ಶಕ್ತಿಯುತವಾಗಿದೆ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ರೀತಿಯಾದ ಅವಕಾಶಗಳು, ಆಯ್ಕೆಗಳು ಇರಬಹುದು. ಆದರೆ ಅದರಲ್ಲಿ ಉತ್ತಮವಾದುದನ್ನು ಸಮಯ ಪ್ರಜ್ಞೆಯಿಂದ ಮತ್ತು ದೇವರ ಜ್ಞಾನದಿಂದ ಆರಿಸಿಕೊಳ್ಳುವಾಗ ನಿಶ್ಚಯವಾಗಿ ನಮ್ಮ ಜೀವನ ಒಂದು ಆಶೀರ್ವಾದಕರವಾದ ಜೀವನವಾಗಿರುತ್ತದೆ. ಅದಕ್ಕೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿದೆ. ವಿಶೇಷವಾಗಿ ನಾವು ಮೋಶೆಯನ್ನು ನೋಡುವುದಾದರೆ, ಅವನು ಚಿಕ್ಕ ವಯಸ್ಸಿನಿಂದಲೂ ಆ ಫರೋಹನ ಕುಮಾರ್ತೆಯ ಬಳಿಯಲ್ಲಿ ಒಂದು ರಾಜಕುಮಾರನ ಮಗನ ಹಾಗೆ ಆ ಎಲ್ಲ ಸಿರಿ ಸಂಪತ್ತಿನಿಂದ, ವೈಭವದಿಂದ ಬದುಕಿ ಬಾಳಿದವನು. ಆದರೆ ಒಂದು ಹಂತ ಬಂದಾಗ ನಾವು ನೋಡ್ತೇವೆ ಇಬ್ರಿಯ ಪುಸ್ತಕದಲ್ಲಿ, ಅವನು ಆ ಇಹಲೋಕದ ಆ ಪಾಪದ ಆಶಾಭೋಗಗಳು, ಆ ಸ್ವಲ್ಪ ಕಾಲದ ಆ ಸುಖಭೋಗಗಳು ಬೇಡವೆಂದು ಎಣಿಸಿ ದೇವ ಮಕ್ಕಳಿಗೋಸ್ಕರ ದೇವರು ನೇಮಿಸಿದ ಕಾರ್ಯವನ್ನು ಮಾಡುವುದಕ್ಕಾಗಿ ಆರಿಸಿಕೊಂಡಿದ್ದರು. ಆ ದೇವರು ಆ ಸೇವೆಗಾಗಿ ಅವನನ್ನು ಕರೆದಾಗ ಅವನು ಅದನ್ನು ನಿರಾಕರಿಸದೆ ಅದಕ್ಕಾಗಿ ತನ್ನ ಜೀವನವನ್ನು ಒಪ್ಪಿಸಿಕೊಟ್ಟನು. ಮುಂದೆ ನೋಡುವುದಾದರೆ ನಾವು ಮೋಶೆ, ಆತನು ಯೇಸು ಕ್ರಿಸ್ತನನ್ನು ಸಂಧಿಸಿದ್ದನ್ನು ನೋಡಬಹುದು. ಆತನು ನಿಶ್ಚಯವಾಗಿ ಪರಲೋಕದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಗಳಿಸಿಕೊಂಡಿರುತ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮ ಮುಂದೆ ಆಶೀರ್ವಾದಗಳನ್ನು, ಶಾಪಗಳನ್ನು, ಒಳ್ಳೆಯ ಅವಕಾಶಗಳನ್ನು ಇಟ್ಟಿರುವಾಗ ನಾವು ದೇವರ ಜ್ಞಾನದ ಮುಖಾಂತರ ಒಳ್ಳೆಯದನ್ನು ಆರಿಸಿಕೊಳ್ಳಬೇಕು. ವಾಕ್ಯದಲ್ಲಿ ನೋಡುವುದಾದರೆ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಹೌದು, ನಮಗೆ ಎಲ್ಲ ರೀತಿಯಾದ ಒಂದು ಸ್ವತಂತ್ರತೆ, ನಾವು ಆರಿಸಿಕೊಳ್ಳುವಂಥ ಸ್ವತಂತ್ರತೆಯನ್ನು ದೇವರು ಕೊಟ್ಟಿದ್ದಾರೆ. ವಾಕ್ಯದಲ್ಲಿ ಬರೆದಿರುವಾಗೆ ಜೀವವನ್ನೇ, ಅಂದರೆ ಯೇಸು ಕ್ರಿಸ್ತನೇ ಜೀವವಾಗಿದ್ದಾನೆ. ಆತನನ್ನು ಆದುಕೊಳ್ಳುವಾಗ ನಾವು ಆತನನ್ನು ನಮ್ಮ ಜೀವಿತದಲ್ಲಿ ಉತ್ತಮವಾದ ಆಯ್ಕೆಯಾಗಿ ಪ್ರಾಶಸ್ತ್ಯ ಸ್ಥಾನವನ್ನು ಕೊಡುವಾಗ ನಿಶ್ಚಯವಾಗಿ ನಮಗೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಉತ್ತಮವಾದ ಸ್ಥಾನಮಾನಗಳು ಸಿಗುತ್ತದೆ. ಅದರಿಂದ ಈ ದಿನ ನಮ್ಮ ಮುಂದೆ ಇರುವ ಅನೇಕ ಆಯ್ಕೆಗಳಲ್ಲಿ ಯೇಸುವೆಂಬ ಉತ್ತಮ ಆಯ್ಕೆಯನ್ನು ಮಾಡೋಣ. ಅದರ ಮೂಲಕ ಉತ್ತಮವಾದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.